ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಬ್ಯಾಕ್ ಬೋಟ್ ನೆಕ್, ಫ್ರಂಟ್ ಡೀಪ್ ನೆಕ್ ಇರುವಂಥ ಒಂದು ಡಿಸೈನ್ ಬ್ಲೌಸ್ನ ಫ್ರಂಟು ಮತ್ತು ಬ್ಯಾಕ್ ಎರಡು ಭಾಗದ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಾದರೂ ಹೊಸಬ್ರು ಕಲಿಯುವಂಥವ್ರಿಗೆ ಯೂಸ್ ಆಗುತ್ತೆ. ವಿಡಿಯೋ ತುಂಬ ಲಾಂಗ್ ಇದೆ, ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಅರ್ಥ ಆಗುತ್ತೆ. ಈ ನೆಕ್ಕಲ್ಲಿ ಬ್ಯಾಕಲ್ಲಿ ಯಾವುದೇ ಥರ ಅಂತ ಓಪನ್ ಬರೋದಿಲ್ಲ, ಕ್ಲೋಸ್ ಆಗಿರುತ್ತೆ. ಆದರೆ 3.5 ಇಂಚಷ್ಟಕ್ಕೆ ಮಾತ್ರ ಲೆಂತ್ ಮತ್ತು ಬಿಡ್ತು. ಲೆಂತ್ ಪೂರ್ತಿ ಲೈನಿಂಗ್ ಇರಲ್ಲ, ಅಗಲ ಬಂದು 3.5 ಇಂಚ್ ಲೈನಿಂಗ್ ಇರಲ್ಲ. ಹೈ ನೆಕ್ ಬ್ಲೌಸ್ ಇದು. ಇದಕ್ಕೆ ನಾನು ಬ್ಯಾಕ್ ಸೈಡ್ ಬಾರ್ಡ್ರ್ ಏನು ಅಟ್ಯಾಚ್ ಮಾಡ್ತಾ ಇಲ್ಲ. ಕಸ್ಟಮರು ಬ್ಯಾಕ್ ಸೈಡ್ ಬಾರ್ಡ್ರ್ ಬೇಡ ಅಂತ ಹೇಳಿದರು. ಇದೆಲ್ಲ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಅಟ್ಯಾಚ್ ಮಾಡಾದಮೇಲೆ ಇಲ್ಲಿ ಬ್ಯಾಕ್ ಸೈಡ್ ಕುತ್ತಿಗೆಯ ಅಗಲನ 3.5 ಇಂಚು ಮತ್ತು ವಿಡ್ತು 1.5 ಇಂಚಿಗೆ ಮಾರ್ಕ್ ಮಾಡಿ ಕಟ್ ಮಾಡಿ ತೆಗೆದಿಡ್ತಾ ಇದ್ದೀನಿ. ಅಷ್ಟೇ ಸಾಕಾಗುತ್ತೆ, ಯಾಕಂದರೆ ಬ್ಯಾಕ್ ಕ್ಲೋಸ್ ಬರೋದ್ರಿಂದ. ಇವಾಗ ನಾನು ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಎಲ್ಲನೂ ಡೀಟೇಲ್ ಆಗಿ ಹೇಳ್ತಾ ಇಲ್ಲ. ಇನ್ನು ಇವಾಗಷ್ಟೇ ಕಲಿತಾ ಇರೋರು ನೋಡ್ತಾ ಇದ್ದರೆ ಅರ್ಥ ಆಗಿಲ್ಲ ಅಂದರೆ, ಅಕಸ್ಮಾತ್ ನಿಮಗೆ ಬೇರೆ ಇನ್ನೇನಾದರೂ ಟಿಪ್ಸ್ ಹೇಳಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ. ನಿಮಗೆ ಯಾವ ರೀತಿ ಮಾಹಿತಿ ಬೇಕು ಅಂತ ನಾನು ಸಾಧ್ಯ ಆದರೆ ಆ ರೀತಿ ವಿಡಿಯೋನೇ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಫ್ರಂಟ್ ಭಾಗ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಆದಷ್ಟು ಕ್ರಾಸ್ ಬೆಲ್ಟಿಗೆ ನಾವು 3-4 ಲೇಯರಷ್ಟು ಬಟ್ಟೆ ತಗೊಂಡು ಫೋಲ್ಡ್ ಮಾಡಿ ಹೊಲಿದ್ರೆ ಕ್ರಾಸ್ ಬೆಲ್ಟ್ ತುಂಬ ನೀಟಾಗಿ ಬರುತ್ತೆ, ಬ್ಲೌಸು ಚೆನ್ನಾಗಿ ಕುತ್ಕೊಳ್ಳುತ್ತೆ. ಹಾಗಾಗಿ ನಾನಿಲ್ಲಿ 4 ಲೇಯರಷ್ಟು ತಗೊಂಡು ಸ್ಟಿಚ್ ಮಾಡಿದ್ದೀನಿ. ಈಗ ಬ್ಯಾಕು ಫ್ರಂಟು ರೆಡಿ ಆಯಿತು. ಎರಡನ್ನೂ ಕೂಡ ಶೋಲ್ಡ್ರ್ ಅಟ್ಯಾಚ್ ಮಾಡಿ ಇವಾಗ ಲೈನಿಂಗ್ ಬಟ್ಟೆನ ಕ್ರಾಸಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ. ಕ್ರಾಸಲ್ಲಿ ಕಟ್ ಮಾಡಿ ಈ ಥರ ಪೈಪಿಂಗ್ ಆದರೂ ಸರಿ, ಈ ಥರ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಮಾಡೋದಕ್ಕಾದರೂ ಸರಿ, ಆದಷ್ಟು ಕ್ರಾಸಲ್ಲೇ ಬಟ್ಟೆನ ಕಟ್ ಮಾಡ್ಕೋಬೇಕು. ಕ್ರಾಸಲ್ಲಿ ಬಟ್ಟೆ ಕಟ್ ಮಾಡಿಕೊಂಡು ಒಂದು ಭಾಗ ಮಡಚಿ ಹೊಲಿದು ಮತ್ತು ಬ್ಲೌಸ್ಗೆ ಅಟ್ಯಾಚ್ ಮಾಡಿ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕಿದರೆ ಆಯಿತು. ಆ ಥರ ಸ್ಟಿಚ್ ಹಾಕಿದ ಮೇಲೆ ಆಮೇಲೆ ನಾವು ಹೆಮ್ಮಿಂಗ್ ಮಾಡಿದರೆ ಸರಿಯಾಗುತ್ತೆ. ಸ್ಲೀವ್ಸ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ಲೀವ್ಸ್ನ ನಾನು ಕಟಿಂಗ್ ಮಾಡುವಾಗ ಒಂದು ಅರ್ಧ ಇಂಚು ಎಕ್ಸ್ಟ್ರಾನೇ, ಅರ್ಧ ಇಂಚು ಇಲ್ಲ 1 ಇಂಚು ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿರ್ತೀನಿ. ಯಾಕೆಂದರೆ ಸ್ಟಿಚಿಂಗ್ ಮಾಡುವಾಗ ಅರ್ಧ ಇಂಚೆಲ್ಲ ಎಕ್ಸ್ಟ್ರಾ ಹೋಗಿದ್ದೇ ಗೊತ್ತಾಗಲ್ಲ. ಹಾಗೆ ಅಕಸ್ಮಾತ್ ಗಿಡ್ಡಾದ್ರೂ ಕಸ್ಟಮರು ಇಷ್ಟಪಡಲ್ಲ, ಜಾಸ್ತಿ ಉದ್ದ ಆದ್ರೂ ಇಷ್ಟಪಡಲ್ಲ. ಹಾಗಾಗಿ ನಾನು ಸ್ಟಿಚಿಂಗ್ ಮಾಡುವಾಗಲೇ ಒಂದು ಸಲ ಅಳತೆ ನೋಡಿ ಕರೆಕ್ಟಾಗಿ ಒಂದು ಅರ್ಧ ಇಂಚ್ ಮಾತ್ರ ಸ್ಟಿಚಿಂಗಿಗೆ ಅಂತ ಬಿಟ್ಕೊಂಡು ಇನ್ನು ಮಿಕ್ಕಿದ್ದನ್ನ ಕಟ್ ಮಾಡಿಬಿಡ್ತೀನಿ. ಶೋಲ್ಡರ್ ಜಾಯಿಂಟ್ ಮಾಡುವಾಗಲೇ ಫ್ರಂಟು ಮತ್ತು ಎರಡು ಸೈಡ್ ಫ್ರಂಟ್ದು ಎಕ್ಸ್ಟ್ರಾ ಇರೋವಂಥ ಬಟ್ಟೆನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಈ ರೀತಿ ನಾವು ಸ್ಟಿಚ್ ಮಾಡುವಾಗಲೇ ಕಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕನ್ಫ್ಯೂಷನ್ ಅನ್ನೋದು ಆಗಲ್ಲ. ನಾನು ಯಾವಾಗಲೂ ಇದೇ ಮೆಥಡಲ್ಲೇ ಸ್ಟಿಚ್ ಮಾಡೋದು. ಸ್ಲೀವ್ಸ್ನ ಕಟ್ ಮಾಡ್ಕೊಂಡಿರ್ತೀವಿ, ಅಟ್ಯಾಚ್ ಮಾಡುವಾಗ ಇದು ಯಾವ ಸೈಡು ಅಂತ ನೋಡೋದ್ರಲ್ಲೇ ತುಂಬ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಏನು ಅಟ್ಯಾಚ್ ಮಾಡ್ತೀವೋ ಆ ಟೈಮಲ್ಲೇ ಫ್ರಂಟ್ ಆರ್ಮೂಲ್ ಹತ್ರ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಆಯಿತು. ಒಂದು ಅರ್ಧ ಇಂಚ್ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಆ ಕಡೆ ಮತ್ತು ಈ ಕಡೆ ಎರಡು ಸೈಡು ಎಡ್ಜ್ಗೆ ಒಂದೊಂದು ಹಾಗೆ ಒಂದೊಂದು ನಾರ್ಮಲ್ ಸ್ಟಿಚ್ಚನ್ನು ಹಾಕಿಬಿಡೋದು.
ಟಕ್ಸ್ ಕೂಡ ಹಿಡಿತಾ ಇದ್ದೀನಿ ಇವಾಗಲೇ. ಇವಾಗ ಫಸ್ಟ್ ಟಕ್ಸ್ ಹಿಡಿದುಕೊಬಿಟ್ರೆ ಆಮೇಲೆ ಉಳಿದಿರೋಂಥ ಬ್ಲೌಸ್ನ ಸೊಂಟದ ಸುತ್ತಳತೆ ಎಷ್ಟಿದೆಯೋ ಅಷ್ಟು ಲೆಂತನ್ನು ಅಳತೆ ತಗೊಂಡು ಅದರಲ್ಲಿ 4 ಭಾಗದಂತೆ ಅಳತೆ ಮಾಡಿಕೊಂಡು ಆ ಕಡೆ ಈ ಕಡೆ ಮತ್ತೆ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡು ಅಲ್ಲಿಗೆ ಸ್ಟಿಚ್ ಹಾಕ್ಬಿಟ್ರೆ ಅಳತೆ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನಾವು ಯಾವಾಗೂ ಎದೆ ಸುತ್ತಳತೆ ಮೆಜರ್ಮೆಂಟ್ ತಗೊಳ್ಳುವಾಗ ಹುಕ್ಸ್ ಯಾವ ಭಾಗದಲ್ಲಿರುತ್ತೋ ಆ ಭಾಗದಿಂದನೇ ಮೆಜರ್ಮೆಂಟನ್ನು ತಗೋಬೇಕು, ಸರಿಯಾಗಿ ಬರುತ್ತೆ. ಒಂದು ಕಡೆ ಹುಕ್ಸ್ ಯಾವ ಕಡೆ ಇರುತ್ತೋ ಆ ಕಡೆ ಸ್ಟಿಚಿಂಗ್ ಮಾಡಿ ಆದಮೇಲೆ ಅದೇ ಹಾರ್ಮೋಲ್ ರೌಂಡನ್ನು ಕ್ಲೀನಾಗಿ ಅಳತೆ ತಗೊಂಡು ಇನ್ನೊಂದು ಭಾಗ ಸ್ಟಿಚ್ ಮಾಡುವಾಗ ಅದೇ ಹಾರ್ಮೋಲ್ ರೌಂಡನ್ನು ಅದೇ ಅಳತೆನೇ ಹಾರ್ಮೋಲಿಗೆ ಅಳತೆ ಮಾಡಿ ಇಟ್ಕೊಂಡ್ರೆ ಎರಡೂ ಭಾಗನೂ ನನಗೆ ಸರಿಯಾಗಿ ಕರೆಕ್ಟಾಗಿ ಅಳತೆ ಬರುತ್ತೆ. ಒಂದು ಕಡೆ ಒಂಥರ ಇನ್ನೊಂದು ಕಡೆ ಇನ್ನೊಂದು ಥರ ಬರೋಲ್ಲ. ಮತ್ತು ನೀವು ಹುಕ್ಸಿನ ಮನೆ ಮಾಡಿರೋ ಕಡೆಗೆ ಅಳತೆನ ತಗೊಳಕ್ಕೆ ಹೋಗ್ಬಾರ್ದು, ಅರ್ಧ ಇಂಚ್ ಎಕ್ಸ್ಟ್ರಾ ಬಂದುಬಿಡತ್ತೆ. ಇವಾಗ ಲಾಸ್ಟಲ್ಲಿ ಒಂದು ಸಲ ಎರಡು ಸೇರಿಸಿ ಅಟ್ಯಾಚ್ ಮಾಡಿ ಒಂದು ಸರಿ ಅಳತೆ ಚೆಕ್ ಮಾಡಿಬಿಟ್ರೆ ಅಳತೆ ಅನ್ನೋದು ಪರ್ಫೆಕ್ಟಾಗಿ ಬಂದಿರುತ್ತೆ. ಪೂರ್ತಿ ರೆಡಿ ಆದಮೇಲೆ ಡಿಸೈನ್ ಅನ್ನೋದು ಹೀಗಿದೆ.